ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ್ ಪಾಟೀಲ್. ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಈ ರೌಡಿಸಂಕ ಪ್ರಮೋಟ್ ಮಾಡೋ ರೀತಿಯಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ರೀತಿಯಲ್ಲಿ ಇನಿಷಿಯಲಿ ಒಂದು ಸಿನಿಮ್ಯಾಟಿಕ್ ಮ್ಯೂಸಿಕ್ ಹಾಕೊಂಡು ರೌಡಿ ಇಂತಹ ಒಂದು ಯಾವುದೋ ಒಂದು ಸ್ಲೋ ಮೋಷನ್ ಅಲ್ಲಿ ವಿಡಿಯೋ ಹಾಕೊಂಡು ಹೋಗೋದು ಇನಿಷಿಯಲಿ ಇಂತಾಗ ಇರ್ತದೆ. ಸೊ ಇದು ಪ್ರಚೋದನೆ, ರೌಡಿಸಂಗೆ ಪ್ರಚೋದನೆ ಮಾಡ್ತದೆ. ಹಿಂಗೆ ಮಾಡ್ತದಂದ್ರೆ ಒಂದು ಯಾವುದೇ ಒಂದು ಹುಡುಗರ ಇನಿಷಿಯಲಿ ಇಂತಾಗ ಒಂದು ಸಿನಿಮಾ ನೋಡಿಬಿಟ್ಟ ರೌಡಿ ನಾವು ಟಗರ್ ಇಂತೆಲ್ಲ ಮಾಡ್ಕೊಂಡು ಒಂದು ಚಾಕ್ ಇಟ್ಕೊಂಡು ಫೋಟೋ ಪೋಸ್ಟ್ ಕೊಡೋದು, ಬರ್ತ್ಡೇ ಕೇಕ್ ಅನ್ನ ತಲ್ವಾರಲ್ಲಿ ಕಟ್ ಮಾಡೋದು, ಮತ್ತೊಂದು 10 ಹುಡುಗರ ಸೇರ್ಕೊಂಡು ವಿಡಿಯೋ ಫೋಟೋ ಇದೆಲ್ಲ ಹಾಕಿ ಇದು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಆಗೋ ಸಂದರ್ಭದಲ್ಲಿ ಅವರೇ ನಾವು ಏನೋ ರೌಡಿ ಆಗಿಬಿಟ್ಟಿದೆ ಅಂದ್ರೆ ಅವ್ರಿಗೆ ಕನಸು ಬಂದ್ಬಿಡ್ತದೆ. ನಾವು ದೊಡ್ಡ ರೌಡಿ ಆಗಿಬಿಟ್ಟಿದೆ ಅಂದ್ರೆ ಅವ್ರಿಗೆ ತಲೆಯಲ್ಲಿ ಬಂದ್ಬಿಡ್ತದೆ. ಈಗ ಸುತ್ತಮುತ್ತ ಇರುವವರೆಲ್ಲ ಇವರು ದೊಡ್ಡ ಹೀರೋ ತರ ನೋಡ್ತಾ ಇರ್ತಾರೆ. ಈಗ ಈ ಅಷ್ಟು ಪ್ರೂವ್ ಯಾವುದೋ ಒಂದು ಅವಕಾಶ ಬರುವಾಗ ಏನು ಮಾತಾಡ್ತಾ ಇದೆ, ಈಗ ಏನು ಮಾಡ್ತಾ ಇಲ್ಲ ಅಂದ್ರೆ ಇಲ್ಲೋ ಸಂದರ್ಭದಲ್ಲಿ ದೀಸ್ ಪೀಪಲ್ ಆರ್ ಕಮಿಟಿಂಗ್ ಅಫೆನ್ಸಸ್. ಯಾವುದೋ ಒಂದು ಚಾಕು ತಗೊಂಡು ಇವ್ರಿಗೆ ಚಾಕು ಒಂದು ಸಾರಿ ಇಂತಾಗ ಚಾಕುನ ತಲ್ವಾರ್ನ ಇಟ್ಕೊಂಡು ಮಾಡೋ ಸಂದರ್ಭದಲ್ಲಿ ಇದೇ ಅಭ್ಯಾಸ ಆಗಿಬಿಡ್ತದೆ. ಸೊ ಅವರು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಈಗ ನಾವು ರೌಡಿ ಅಂದ್ರೆ ಪ್ರೂವ್ ಮಾಡೋ ಕಡ್ಡಾಯದಲ್ಲಿ ಯಾವುದೋ ಒಂದು ಕೊಲೆ ಮಾಡೋದು, ಅಟೆಂಪ್ಟ್ ಮರ್ಡರ್ ಮಾಡೋದು ಇದೆಲ್ಲ ನಡೀತಾ ಇದೆ. ಇದನ್ನು ನಾವು ತಡೆಗಟ್ಟುವುದಕ್ಕೆ ಒಂದು ನಿರ್ಧಾರ ತಗೊಂಡಿದ್ದೀವಿ. ಅದಲ್ಲದೆ ಇದು ಸೋಷಿಯಲ್ ಮೀಡಿಯಾನಲ್ಲಿ ಇದು ಇಂಪ್ಯಾಕ್ಟ್ ತುಂಬಾ ಬಹಳಷ್ಟು ಇರ್ತದೆ. ಸೋಷಿಯಲ್ ಮೀಡಿಯಾನಲ್ಲಿ ಯಾವ ಇರ್ತದೆ, ಯಾವನೋ ಒಬ್ಬನ ಕೊಲೆ ಮಾಡಿರೋನು ಅವನು ಕೆಲ್ಸಕ್ಕೂ ಗೊತ್ತಿಲ್ಲದೆ ಯಾವನೋ ಫಾಲ್ತ್ ಇರ್ತಾನೆ, ಜೋಕರ್ ಇರ್ತಾನೆ, ಅವನು ಕೊಲೆ ಮಾಡೋದನ್ನ ಒಂದು 10 ಹುಡುಗರಿಗೆ ಅದು ಸಿನಿಮ್ಯಾಟಿಕ್ ಮ್ಯೂಸಿಕ್ ಹಾಕೊಂಡು ಯಾವುದೋ ಒಂದು ಸಿನಿಮಾನಲ್ಲಿ ನೋಡೋದಕ್ಕೆ ಚೆನ್ನಾಗಿದೆ ಅಂದ್ರೆ ಸಿನಿಮಾ ಹಾಕಿರ್ತಾರೆ. ಅದನ್ನು ನೋಡ್ಕೊಂಡು ಚಿಕ್ಕ ಮಕ್ಳು 8 ವರ್ಷ ಇರೋ ಮಕ್ಳು, 15 ವಯಸ್ಸು 16 ವರ್ಷ ಇರೋ ಮಕ್ಳಿಗೆ ಅವರನ್ನು ಕರ್ಕೊಂಡು ಹೋಗಿ ತಲ್ವಾರಲ್ಲಿ ಕೇಕ್ ಕಟ್ ಮಾಡೋದು ಇಂತಹ ವಿಡಿಯೋ ಎಲ್ಲ ಬಹಳಷ್ಟು ನೋಡಿ ಆದ್ಮೇಲೆ ಅವರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋ ಸಂದರ್ಭದಲ್ಲಿ ಕೆಲವೊಬ್ಬರು ಆಕ್ಟಿವ್ ಆಗಿ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬಂದಿದೆ. ಸೊ ಇದನ್ನು ತಡೆಗಟ್ಟುವುದಕ್ಕೆ ನಾವು ಕೇಸು ಕೂಡ ಆಗ್ತಾ ಇದೀವಿ, ರೆಗ್ಯುಲರ್ ಕೇಸಸ್ ಅದು ಆಗ್ತಾ ಇದೆ. ಆದರೆ ಇದನ್ನು ತಡೆಗಟ್ಟುವ ಉದ್ದೇಶ ಇಂಪಾರ್ಟೆಂಟ್ ಇರ್ತದೆ. ತಡೆಗಟ್ಟುವುದು ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇಂತಾಗ ರೌಡಿಸಂ ಬಗ್ಗೆ ಯಾವುದೂ ಇರಬಾರದು. ಅದು ಮಕ್ಕಳ ತಲೆಗೆ ಇಂತಾಗ ಒಂದು ನೆಗೆಟಿವ್ ಥಾಟ್ಸ್ ಇದು ಯಾವುದು ಬರಬಾರದು ಅಂದ್ರೆ ಉದ್ದೇಶದಿಂದ ಪ್ರಿವೆಂಟಿವ್ ಮೆಷರ್ಸ್ ಅನ್ನ ನಾವು ಶುರು ಮಾಡಿದ್ವಿ. ಕಳೆದ 1.5 ತಿಂಗಳಲ್ಲಿ ಈ ಪ್ರಿವೆಂಟಿವ್ ಮೆಷರ್ಸ್ ಅನ್ನ ಇಂತಾಗ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಯಾರ್ಯಾರಿದ್ದು ಅವರು ಇಂತಾಗ ಸೋಷಿಯಲ್ ಮೀಡಿಯಾನಲ್ಲಿ ಇರಲಿ, ಇಲ್ಲ ನಿಜವಾಗಿಯೂ ಪಬ್ಲಿಕ್ ಅಲ್ಲಿ ನ್ಯೂಸೆನ್ಸ್ ಮಾಡೋದು, ಪಬ್ಲಿಕ್ ಅಲ್ಲಿ ಒಂದು ರೋಡ್ ಅಲ್ಲಿ ಬೀದಿಯಲ್ಲಿ ಒಂದು 10-20 ಕಾರಲ್ಲಿ ಅಟ್ ಅ ಟೈಮ್ ಬರೋದು, ಸೋಕಿ ಮಾಡೋದು, ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ತಾನೇನೋ ದೊಡ್ಡ ಲೀಡರ್ ತರ ತೋರಿಸೋದು, ಇಂತಾಗ ಪ್ರಚೋದನೆ ಮಾಡೋದು ಉಳಿದವರಿಗೆ ಇಂತಾಗ ಮಾಡ್ಬೇಕಂದ್ರೆ ತಲೆಯಲ್ಲಿ ಬರ್ತದೆ. ಇದೇ ತಡೆಗಟ್ಟುವುದಕ್ಕೆ 1.5 ತಿಂಗಳಲ್ಲಿ ನಾವು ಪ್ರಯತ್ನ ಮಾಡಿ ಯಾರ್ಯಾರು ಇಂಥ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರ್ತದೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅದನ್ನು ಚೆಕ್ ಮಾಡಿದೀವಿ. ಜೊತೆಗೆ ಮಡ್ಕಾ ಬುಕ್ಕೀಸ್ ಮತ್ತು ಪ್ರಾಸ್ಟಿಟ್ಯೂಷನ್ ಅಲ್ಲಿ ಇನ್ವಾಲ್ವ್ ಆಗುವವರು ಮತ್ತು ಬಾಡಿಲಿ ಅಫೆನ್ಸ್ ಗಂಭೀರವಾದ ಕೊಲೆ ಪ್ರಯತ್ನ, ಕೊಲೆ ಮಾಡಿರೋರು, ಗಂಭೀರವಾದ ಗಾಯ ಮಾಡಿರೋರು ಇಂಥವರೆಲ್ಲ ಟಾರ್ಗೆಟ್ ಮಾಡಿ ಗಡಿಪಾರ್ ಮಾಡೋದಕ್ಕೆ ಲಾಸ್ಟ್ ಇಯರ್ ಅಲ್ಲಿ ನಮಗೆ ಪೊಲೀಸರಿಗೆ ಈ ಪವರ್ ಅನ್ನು ಕೊಡಲಾಗಿದೆ. ಇದಕ್ಕೆ ಹಿಂದೆ ರೆವಿನ್ಯೂ ಇಲಾಖೆ ಕಡೆ ಮೆಜಿಸ್ಟೀರಿಯಲ್ ಪವರ್ ಇತ್ತು. ಸೊ ಇದು ಒಂದು ಕೋರ್ಟ್ ತರ. ಸೊ ಈಗ ಆ ಪವರ್ ಅನ್ನ ನಮ್ಮ ಪೊಲೀಸ್ ಇಲಾಖೆಗೆ ಕೊಟ್ಟು ಒಂದು ಇಂತಹ ಅಪರಾಧಗಳನ್ನು ಬರುವುದಕ್ಕೆ ಮುಂಚೆ ತಡೆಯಬೇಕಂದ್ರೆ ಇಲ್ಲಿ ಆ ಉದ್ದೇಶದಿಂದ ಆದೇಶ ಆಗಿದೆ. ನಮ್ಮ ಸ್ಟೇಟ್ ಗವರ್ಮೆಂಟ್ ಆ ಆದೇಶವನ್ನು ಲಾಸ್ಟ್ ಇಯರ್ ಪೊಲೀಸರಿಗೆ ಕೊಡಲಾಗಿದೆ. ಇದನ್ನು ಉಪಯೋಗಿಸಿ ತಡೆಗಟ್ಟುವ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದುವರೆ 1.5 ತಿಂಗಳಲ್ಲಿ 18 ಜನರನ್ನ ಇಲ್ಲಿ ರೌಡಿಸಂ ಮಾಡೋರು, ಕೊಲೆ ಪ್ರಯತ್ನ, ಬಾಡಿಲಿ ಅಫೆನ್ಸ್, ಮಟ್ಕಾ ಬುಕ್ಕೀಸ್ ಇವರನ್ನ ಇಲ್ಲಿಂದ ಬೆಳಗಾವಿ ಜಿಲ್ಲೆಯಿಂದ ಗಡಿಪಾರ್ ಮಾಡಲಾಗಿರ್ತದೆ. ಸೊ ಗೋಕಾಕ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಂಗಪ್ಪ ನಾಯಕ್ ಇವನ ಒಂದು ಕೊಲೆ ಪ್ರಯತ್ನ, ಮಟ್ಕಾ, ರಾಯಟಿಂಗ್ ಮಾಡೋದು, ಗುಂಪು ಸೇರ್ಕೊಂಡು ಗಲಾಟೆ ಮಾಡೋದು ಇದೆಲ್ಲ ಮಾಡಿರೋದು 6 ತಿಂಗಳ ಇವನನ್ನು ಗಡಿಪಾರ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಗೋಕಾಕ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಂಜು ಕಾಡಪ್ಪ ಮೇಸ್ತ್ರಿ ಇವನ್ ಮೇಲ್ಗಡೆ 2 ಕೊಲೆ ಪ್ರಯತ್ನಗಳು ಇರ್ತದೆ ಮತ್ತು ಸೋಷಿಯಲ್ ಮೀಡಿಯಾನಲ್ಲಿ ಬೇರೆ ಬೇರೆ ಬಾಯ್ಸ್, ಟಗರು ಬಾಯ್ಸ್, ಬ್ಯಾಡ್ ಬಾಯ್ಸ್ ಇಂತಾಗೆಲ್ಲ ಹೆಸರು ಹಾಕೊಂಡು ಪ್ರಚೋದನೆ ಮಾಡೋದು ಕಂಡು ಬಂದಿರ್ತದೆ. ಮುಂದಿನ ದಿವಸದಲ್ಲಿ ಆಗುತ್ತಂದ್ರೆ ಸಂಜು ಕಾಡಪ್ಪ ಮೇಸ್ತ್ರಿ ಎಂದ ಈ ಜೋಕರ್ ಅನ್ನು ಕೂಡ ಗಡಿಪಾರ್ ಮಾಡಲಾಗಿದೆ. ರಾಮಪ್ಪ ಖಾನಾಪುರ್ ಇವನು ಕೊಲೆ ಪ್ರಯತ್ನ ಮತ್ತು ಸೋಷಿಯಲ್ ಮೀಡಿಯಾನಲ್ಲಿ ಗಂಡನ ಬೆದರಿಸುವುದು ಇದೆಲ್ಲ ಕಂಡು ಬಂದಿರುತ್ತದೆ. ಇವನನ್ನು ಕೂಡ 6 ತಿಂಗಳು ಗಡಿಪಾರು ಮಾಡಲಾಗಿರುತ್ತದೆ. ಅದೇ ರೀತಿಯಲ್ಲಿ
ಗೋಕಾಕ್ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪಾಸ್ಕಲ್ ಹೃದಯರಾಜ್ ಮುತ್ತುಸ್ವಾಮಿ 2 ಕೊಲೆ ಪ್ರಯತ್ನ, ಒಂದು ಕೊಲೆ, ಒಟ್ಟು 3 ಕೇಸ್ ಇದೆ. ಇವನನ್ನು ಒಂದು 6 ತಿಂಗಳು ಗಡಿಪಾರು ಮಾಡಲಾಗಿರ್ತದೆ. ಕುಳಗೋಡು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಹಳಷ್ಟು ಮಟ್ಕಾ ಬುಕ್ಕಿ, ಆಲ್ರೆಡಿ 3 ಸಾರಿ ಇವನ ಕೋರ್ಟ್ ಅಲ್ಲಿ ಕನ್ವಿಕ್ಷನ್ ಕೂಡ ಆಗಿರ್ತದೆ. ದಸ್ತಗೀರ್ ರಾಜಾಸಾಬ್ ನವಲ್ಗಿ, ಕೌಜಲ್ಗಿ ಗ್ರಾಮದವನು, ಇವನನ್ನು ಕೂಡ ಗಡಿಪಾರು ಮಾಡಲಾಗಿದೆ. ನಿಪಾಣಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೈಫ್ ಅಲಿ ಸೆಗರಲಿ ನಾಗರ್ಜಿ, ಇವನ ರೌಡಿ ಶೀಟರ್ ಮತ್ತು ಗಂಭೀರವಾದ ಗಾಯ ಮಾಡುವುದು, ಕೊಲೆ ಪ್ರಯತ್ನ ಇಂತಹ ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ದರ್ಗಾದಲ್ಲಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಇವನನ್ನು 1 ವರ್ಷ ಗಡಿಪಾರು ಮಾಡಲಾಗಿದೆ. ನಿಪಾಣಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪ್ರವೀಣ್ ಅಶೋಕ್ ಚೌಗ್ಲೆ, ಕೊಲೆ ಪ್ರಯತ್ನ, ಕಳ್ಳತನ ಮತ್ತು ಗಾಂಜಾ ಸೇವನೆ ಮಾಡುವುದು ಇದೆಲ್ಲ ಮಾಡಿದ್ದಾನೆ. ಇವನು ಬುದ್ಧನಗರಲ್ಲಿ ಇದ್ದಾನೆ. ಇವನನ್ನು ಕೂಡ 1 ವರ್ಷ ಗಡಿಪಾರು ಮಾಡಲಾಗಿದೆ. ನಿಪಾಣಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಚಂದ್ರಕಾಂತ್ ಶಂಕರ್ ವಡ್ಡರ್, ಇವನು ದೊಡ್ಡ ಮಟ್ಕಾ ಬುಕ್ಕಿ ಇದ್ದಾನೆ. ಸುಮಾರು 8 ಕೇಸಲ್ಲಿ ಇವನು ಇನ್ವಾಲ್ವ್ ಆಗಿರ್ತಾನೆ ಮತ್ತು ಕಂಟಿನ್ಯೂ ಆಗ್ತಾ ಇದ್ದಾನೆ. ಯಾವುದೇ ರೀತಿಯಲ್ಲಿ ಮಟ್ಕಾ, ನೀವು ಬುಕ್ಕೀಸ್ ಯಾರು ಇದ್ದಾರೆ ಅಂದ್ರೆ ಹೇಳ್ತೀನಿ, ಮಟ್ಕಾ ಬುಕ್ಕಿ ಇದೆ ಅಂದ್ರೆ ಒಂದು ಊರುಟ ಓಡಿಸ್ತೀವಿ, ಇಲ್ಲ ಜೈಲಿಗೆ ಹಾಕ್ತೀವಿ. ಸಂಕೇಶ್ವರ್ ಸಚಿನ್ ಪುಂಡಲಿಕ್ ಚೌಡಕನವರ್, ಇವನು ಸಂಕೇಶ್ವರಲ್ಲಿ ಇದ್ದಾನೆ. ಚೈನ್ ಸ್ನಾಚಿಂಗ್, ಬೈಕ್ ಕಳ್ತನ ಇಂಥ ಅಪರಾಧಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾನೆ. ಅವನನ್ನು ಕೂಡ ಗಡಿಪಾರು ಮಾಡಲಾಗಿದೆ. ಎಮ್ಕನ್ ಮರಡಿಯಲ್ಲಿ ಲಾರ್ಜಿಸ್ ಆಫ್ ಮುಲ್ತಾನಿ, ಇವನು ಒಂದೇ ಮನೆಯಲ್ಲಿರುವ 3 ಜನರನ್ನು ಕೊಲೆ ಮಾಡಿರ್ತಾನೆ ಮತ್ತು ಅದಾದ್ಮೇಲೆ ಕೊಲೆ ಪ್ರಯತ್ನದಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಇವನನ್ನು ಕೂಡ ಒಂದು 8 ತಿಂಗಳ ಗಡಿಪಾರು ಮಾಡಲಾಗಿರ್ತದೆ. ಅದೇ ರೀತಿಯಲ್ಲಿ ಎಮ್ಕನ್ ಮರಡಿಯಲ್ಲಿ ಫಾರಿಸ್ ಪ್ರಶಾಂತ್ ಸುರೇಶ್ ನಾಶಿಪುಡಿ, ಆನಂದಪುರ್ ಹತ್ತರ್ಗಿ, ಇವನ ಒಂದು ಕೊಲೆ ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಾನೆ ಮತ್ತು ರಯಾಟಿಂಗ್ ಅಲ್ಲಿ ಗುಂಪು ಸೇರ್ಕೊಂಡು ಗಲಾಟೆ ಮಾಡುವುದರಲ್ಲಿ ಕೂಡ ಇನ್ವಾಲ್ವ್ ಆಗಿರ್ತಾನೆ. ಇವನನ್ನು ಕೂಡ ಒಂದು 8 ತಿಂಗಳ ಗಡಿಪಾರು ಮಾಡಲಾಗಿದೆ. ಮುರುಗೋಡು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹನುಮಂತ್ ಮಾರಪ್ಪ ಮಾದರ್ ನಿಚ್ಚಣಿಕಿ, ಇವನೊಂದು 3 ಕೊಲೆ ಪ್ರಯತ್ನ ಮತ್ತು SC/ST ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾನೆ. ಇವನನ್ನು 1 ವರ್ಷ ಗಡಿಪಾರು ಮಾಡಲಾಗಿರ್ತದೆ. ಅದೇ ರೀತಿಯಲ್ಲಿ ಮುರುಗೋಡಲ್ಲಿ ನೀಲಗಂಡ ಮುದುಕಪ್ಪ ಮನವಾಡಕ್ಕರ್, ನುಗ್ಗಾನಟ್ಟಿ ಗ್ರಾಮದವನು, ಇವನು ಊರಲ್ಲಿ ಗುಂಪು ಸೇರ್ಕೊಂಡು ಒಂದು ಕೊಲೆ ಮಾಡಿದಾನೆ ಇದಕ್ಕೆ ಹಿಂದೆ. ಅದಾದ್ಮೇಲೆ ದೇವಸ್ಥಾನ ಜಾತ್ರೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಜನರನ್ನು ಎದುರಿಸುವ ಒಂದು ಗುಂಪು ಸೇರುವುದು, ಇದಕ್ಕಾಗಿ ಇವನನ್ನು 6 ತಿಂಗಳು ಗಡಿಪಾರು ಮಾಡಲಾಗಿತ್ತು. ಕಟ್ಕೋಲಲ್ಲಿ ಚೇತನ್ ಹನುಮಂತ್ ನಾಯ್ಕರ್, ಒಂದು ಕೊಲೆ ಪ್ರಯತ್ನ ಇದೆ. ಇವನು ಚಂದರ್ಗಿ ಗ್ರಾಮದವನು. ಇವನನ್ನು ಕೂಡ ಒಂದು 3 ತಿಂಗಳು ಗಡಿಪಾರು ಮಾಡಲಾಗಿರ್ತದೆ. ಸೌದತ್ತಿಯಲ್ಲಿ ಹುಸೇನ್ ಸಾಬ್ ರಾಜಾಸಾಬ್ ಬಿಲಗಿ, ಮಟ್ಕಾ ಬುಕ್ಕಿ ಇದ್ದಾನೆ. ಮೋರ್ ದನ್ 3 ಕೇಸಲ್ಲಿ ಕನ್ವಿಕ್ಷನ್ ಕೂಡ ಆಗಿರ್ತದೆ. ಆದರೆ ಕೂಡ ಮತ್ತೆ ಮಟ್ಕಾವನ್ನು ಮುಂದುವರಿತಾ ಇದ್ದಾನೆ. ಇವನನ್ನು 2 ತಿಂಗಳ ಗಡಿಪಾರು ಮಾಡಲಾಗಿದೆ. ಸೂರ್ಯಬನಲ್ಲಿ ಚುರ್ಚಪ್ಪ ದೊಡ್ಡ ಯಲ್ಲಪ್ಪ ಗಟ್ಟೂರು, ಒಂದು ಮುದುಕ, ಸುತ್ತಮುತ್ತರ ಮನೆಯವರ ಅವ್ರ ರಿಲೇಟಿವ್, ಸ್ವಂತ ಅಣ್ಣನ ಮಕ್ಕಳಿಗೆ, ಅಣ್ಣನ ಸೊಸೆ, ಅಣ್ಣನೂ ಇಲ್ಲ, ಅಣ್ಣನ ಮಕ್ಕಳು ಇಲ್ಲ ಅಂದ್ರ ಯಾವ್ದು ಬಾಯಲ್ಲದೆ ಮತ್ತೆ ಕಂಟಿನ್ಯೂಸ್ ಹೆದರಿಕೆ ಮಾಡ್ತಾ ಇರೋದು, ತೊಂದರೆ ಕೊಡ್ತಾ ಇರೋದು, ಇದನ್ನು ಮಾಡಿರೋದ್ರಿಂದ ಇವನನ್ನು ಕೂಡ ಒಂದು ಮುದುಕ ಈ ಬಾಡಿಲಿ ಅಫೆನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಯಾವುದೇ ಕಾನೂನು ಭಯ ಇಲ್ಲ, ಪೊಲೀಸರು ಕರೆಯುವಾಗ್ಲೂ ಬರಲ್ಲ. ಅದಕ್ಕಾಗಿ ಇವನನ್ನು 1 ತಿಂಗಳು ಗಡಿಪಾರು ಮಾಡಲಾಗಿದೆ. ಕಿತ್ತೂರಲ್ಲಿ ದೀಪಕ್ ಅಲಿಯಾಸ್ ಪ್ರದೀಪ್ ಕೆಳಗಡೆ, ಇವನು ಒಂದು ಕೊಲೆ ಪ್ರಯತ್ನ ಮತ್ತು ಕೌಂಟರ್ಫಿಟ್ ಕರೆನ್ಸಿ, ಫೇಕ್ ನೋಟ್ಸ್ ಎಲ್ಲ ಗೋಕಾಕ್ ರೂರಲ್ಲಿ ಆಗಿರೋ ಒಂದು ಫೇಕ್ ನೋಟ್ ಅಲ್ಲಿ ಡಬ್ಲಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿರೋದು. ಇವನ ನಿಚಾನಕ್ಕಿ ವಿಲೇಜ್ 6 ತಿಂಗಳು ಇವನನ್ನು ಗಡಿಪಾರು ಮಾಡಲಾಗಿದೆ. ಮತ್ತು ಕಿತ್ತೂರಲ್ಲಿ ಕುಮಾರ್ ಬೆಂಡಿಗೆರೆ, ಇವನ ಕೊಲೆ ಪ್ರಯತ್ನ ಇಂಥ ಕೇಸಲ್ಲಿ ಬಹಳಷ್ಟು ಇನ್ವಾಲ್ವ್ ಆಗಿದ್ದಾನೆ. ಇವನನ್ನು 7 ತಿಂಗಳ ಕಿತ್ತೂರು MK ಹುಬ್ಳಿ ಅವನ 7 ತಿಂಗಳ ಇವನ ವ್ಯಾಪ್ತಿಯಲ್ಲಿಂದ ಗಡಿಪಾರು ಮಾಡಲಾಗಿರುತ್ತದೆ. ಸೊ ಈ ಗಡಿಪಾರು ಮಾಡಿರೋದ್ರಿಂದ ಕಳೆದ 1 ತಿಂಗಳಲ್ಲಿ, ಸಂಪೂರ್ಣ ಏಪ್ರಿಲ್ ತಿಂಗಳಲ್ಲಿ ಅವರೇಜ್ ಇದಕ್ಕೆ ಹಿಂದೆ, ಅದಕ್ಕೆ ಪ್ರೀವಿಯಸ್ ಮಂತ್ ಅಲ್ಲಿ 2025 ಏಪ್ರಿಲ್ ಮೇ ಮಾರ್ಚ್ ಅಲ್ಲಿ ಕಂಪೇರ್ ಮಾಡುವಾಗ ತಿಂಗಳಿಗೆ 6ರಿಂದ 8 ಮರ್ಡರ್ ಕೇಸ್ ಆಗ್ತಾ ಇತ್ತು. ಈ ವರ್ಷ ಏಪ್ರಿಲ್ ತಿಂಗಳಲ್ಲಿ ಒಂದೇ ಒಂದು ಕೊಲೆ ಕೇಸ್ ಆಗಿದೆ. ಅದಲ್ಲದೆ ಬಾಡಿಲಿ ಅಫೆನ್ಸ್, ಕೊಲೆ ಪ್ರಯತ್ನ, ಗಂಭೀರವಾದ ಗಾಯ ಇಂಥ ಆಗಿರುವ ಕೇಸಸ್ ಕೂಡ ಬಹಳಷ್ಟು ಕಡಿಮೆ ಆಗಿದೆ. ಇದಕ್ಕೆ 2-3 ಕಾರಣ. ಒಂದು, ಲಿಕ್ಕರ್ ಸಪ್ಲೈ. ಸಾರ್ವಜನಿಕರ ನೀವು KSP ಆಪ್ ಅಲ್ಲಿ ಬಹಳಷ್ಟು ಮಾಹಿತಿ ಕೊಡ್ತಾ ಇದ್ದಾರೆ. ಅದನ್ನು ಪರ್ಸನಲಿ ನಾನು ಫಾಲೋ ಅಪ್ ಮಾಡಿ ಅದು ಕ್ರಮವನ್ನು ತಗೊಂಡಿದ್ದೀವಿ. ಅದೇ ರೀತಿಯಲ್ಲಿ KSP ಆಪ್ ಅಲ್ಲಿ ಗಾಂಜಾ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ, ಕ್ರಮ ತಗೊಂಡಿದ್ದೀವಿ. ಘಟಪ್ರಭಾ ಸ್ಟೇಷನ್ ಅಲ್ಲಿ ಒಂದು ಮಾಹಿತಿ ಬಂತು, ಕ್ರಮ ತಗೊಂಡಿದ್ದೀವಿ. ಆರಗೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮಾಹಿತಿ ಬಂತು. ಅದಲ್ಲದೆ ಅತ್ತಿನಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕಡೆ ಗಾಂಜಾ ಮತ್ತು ಪ್ರಾಸ್ಟಿಟ್ಯೂಷನ್ ಬಗ್ಗೆ ಮಾಹಿತಿ ಬಂತು.
ಪ್ರಾಸಿಕ್ಯೂಷನ್ ಅಲ್ಲಿ ಅದೇ ಕೇಸಲ್ಲಿ ಕೂಡ ಅದನ್ನು ಕೂಡ ಹಿಡಿದಿದ್ದೀವಿ. ಬೇಸಾವಟಿಗೆ ಬರೆಯಾಗೆ ಅತ್ತಿನಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಂದಿರೋದನ್ನ ಸೀಸ್ ಮಾಡಿದ್ವಿ. ಸೊ ಇಂತಾಗ ನಮಗ ಮಾಹಿತಿ ಸಾರ್ವಜನಿಕರು ನೀವು ಕೊಡ್ತಾ ಇದ್ದೀರಿ, ನಾವು ಪ್ರಾಂಪ್ಟ್ ಆಗಿ ಆಕ್ಟ್ ಮಾಡ್ತಾ ಇದ್ದೀವಿ. ಸೊ ಸಾರ್ವಜನಿಕರಿಗೆ ನಾನು ತಿಳಿಸ್ಕೊಳ್ಳೋದೇನಂದ್ರೆ, ಇದು ಈ ಊರಲ್ಲಿ ಇಂತಾಗ ಒಂದು ನೆಗೆಟಿವ್ ಪಬ್ಲಿಸಿಟಿಯಲ್ಲಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರೋ ಒಂದು ಕ್ರಿಮಿನಲ್ ಯಾವುದೋ ಒಂದು ಬ್ಯಾಕ್ ಗ್ರೌಂಡ್ ಹಾಕೊಂಡು ಅವನು ಸಂಪಾದನೆ ಮಾಡೋದಕ್ಕೆ, ಅವನ ಹಫ್ತಾ ವಸೂಲಿ ಮಾಡೋದಕ್ಕೆ ಮಾಡ್ತಾ ಇದ್ದಾನೆ. ನಿಮ್ಮ ಮಕ್ಕಳು ಯಾರು ಇದ್ದಾರೆ ಅಂದ್ರೆ ಅಂತಾಗ ಇರೋರ ಜೊತೆ ಸೇರೋದಕ್ಕೆ ಅವಕಾಶ ಕೊಡಬೇಡ. ಯಾವುದೇ ನಿಮ್ ಗಮನಕ್ಕೆ ಬರುವಾಗ ನೀವು ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಬೇಕು. ಇಲ್ಲ ಅಂದ್ರೆ ನಾವು ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಕೆಲವೊಂದು ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಅವ್ರಿಗೆ ಇಂತಾಗ ಪ್ರಚೋದನೆ ಮಾಡುವುದು ಮುಂದಿನ ದಿವಸಗಳಲ್ಲಿ ಈ ಊರು ಕ್ರಿಮಿನಲ್ ಇರುವುದು ಜಾಸ್ತಿ ಆಗಿಬಿಡ್ತದೆ. ಅದಕ್ಕೆ ನಾವು ಯಾವ ಕಾರಣಕ್ಕೂ ಪೊಲೀಸ್ ಇಲಾಖೆಯಿಂದ ನಾವು ಅವಕಾಶ ಕೊಡಲ್ಲ. ಯಾವುದೇ ರೀತಿಯಲ್ಲಿ ಇಂತಾಗ ನೀವು ರೌಡಿಸಂ ಬಗ್ಗೆ ಪ್ರಚೋದನೆ ಮಾಡೋ ವಿಡಿಯೋಸ್, ಫೋಟೋಸ್ ಯಾವ್ದು ಇತ್ತಂದ್ರೆ ಚಾಕು ಇಟ್ಕೊಂಡು ಫೋಟೋ ತಗೊಳ್ಳೋದು, ತಲ್ವಾರಲ್ಲಿ ಕೇಕ್ ಕಟ್ ಮಾಡುವುದು, ಈ ಪ್ರಚೋದನೆ ಮಾಡುವುದು ಯಾವ್ದು ಇದಂದ್ರೆ 48 hours ಅಲ್ಲಿ ತೆಗೆದುಬಿಡಿ. ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದೂ ಇರಬಾರ್ದು. ಒಂದು ವೇಳೆ ಇರುತ್ತಂದ್ರೆ ನಾವು ಕೇಸ್ ಮಾಡ್ತೀವಿ, ಮತ್ತೆ ಗಡಿಪಾರ್ ಮಾಡ್ತೀವಿ, ಜೈಲಿಗೆ ಹಾಕ್ತೀವಿ. ಇದು ಬೇಕಾದ್ರೆ ಗುಂಡಾ ಆಕ್ಟ್ ಮಾಡ್ತೀವಿ. ಸೊ ಇದು ಇನ್ನು 48 hours ಅಲ್ಲಿ ನೀವು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ತೆಗೆಸಬೇಕು. ಯಾವುದೇ ಒಂದು ಫೋಟೋ, ವಿಡಿಯೋ, ರೌಡಿಸಂ ಬಗ್ಗೆ ಈ ಬ್ಯಾಕ್ ಗ್ರೌಂಡ್ ಹಾಕೊಂಡು ಯಾವುದಕ್ಕೆ ಅವಕಾಶ ಇಲ್ಲ. ಮತ್ತು ಇಂತಾಗ ಕೊಲೆ ಪ್ರಯತ್ನ, ಕೊಲೆ ಮಾಡುವುದು ಆಗ್ತಿರಂದ್ರೆ 100% ಐ ವಿಲ್ ಎನ್ಶೂರ್ ಪ್ರತಿಯೊಂದು ವಿಡಿಯೋ ಸ್ಟೇಟ್ಮೆಂಟ್ ಆಗುತ್ತದೆ. ನಾವು ಹಳೆಯ ಕಾಲದ ತರ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ಪ್ರತಿಯೊಂದು ಡಿಜಿಟಲ್ ಆಗಿ ಈ ಸಾಕ್ಷ್ಯ ಮೂಲಕ ವಿಡಿಯೋ ತಗೊಂಡು ಕಾಲರ್ ಮೈಕ್ ಇಟ್ಟು ಪ್ರತಿಯೊಬ್ಬರು ಮಾತಾಡುವುದು ಗೊತ್ತಿರ್ತದೆ. ಪಂಚನಾಮ ಯಾರು ಎಲ್ಲಿ ಹಾಸ್ಟೈಲ್ ಆಗೋದಕ್ಕೆ ಅವಕಾಶ ಇಲ್ಲ. 100% ವಿಲ್ ಎನ್ಶೂರ್ ಈ ಗೋ ಟು ಜೈಲ್. ಯಾವುದೇ ಬಾಡಿ ಅಫೆನ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಿರಂದ್ರೆ ನೀವು ಜೈಲಿಗೆ ಹೋಗೋದನ್ನು ನಾವು ಎನ್ಶೂರ್ ಮಾಡ್ತೀವಿ. ಇಂಥ ಕೇಸನ್ನ ಪರ್ಸನಲಿ ನಾನು ಮಾನಿಟರ್ ಮಾಡ್ತಾ ಇದ್ದೇನೆ. ಅದಕ್ಕೆ ನಮ್ಮ ಟೀಮ್, ಒಳ್ಳೆಯ ಒಂದು ಟೀಮ್ ಇದೆ. ಯೋಸೆಫ್ ಸಬ್ ಇನ್ಸ್ಪೆಕ್ಟರ್ ಮತ್ತು ವೈರ್ಲೆಸ್ ಇನ್ಸ್ಪೆಕ್ಟರ್, ವೈರ್ಲೆಸ್ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್, ರವಿ ಇನ್ಸ್ಪೆಕ್ಟರ್ ಮತ್ತು ಬಹಳಷ್ಟು ನಮ್ಮ ಸಿಬ್ಬಂದಿಗಳು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಪ್ರತಿಯೊಂದು ನಾವು ಪರ್ಸನಲ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಬೆಳಗಾವಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಇಟ್ ಇಸ್ ಮಾನಿಟರ್ ನಮ್ಮ ರೇಡಾರ್ ಅಲ್ಲಿ ಇದೆ. ಯಾವುದೇ ಯಾವ ಹಳ್ಳಿಯಲ್ಲಿ ನೀವು ಯಾವ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಗ್ತೀರ ಅಂದ್ರೆ ಕೂಡ ನಮ್ ಗಮನದಲ್ಲಿ ಇರ್ತದೆ. ಪ್ರತಿ